ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ನನ್ನ ಬರ್ತ್ಡೇ ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ ನಾನಿವತ್ತು. ಬನ್ನಿ, ನಾವೀಗ ಬೆಳಗ್ಗೆ ಎದ್ದು ಸ್ವಲ್ಪ ಪೇಟೆಗೆ ಹೋಗ್ತಾ ಇದ್ದೇವೆ, ಪುತ್ತೂರಿಗೆ ಹೋಗ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಚಿಕನ್ ಬೇಕಿತ್ತು ಮತ್ತು ಸ್ವಲ್ಪ ಐಟಮ್ಸ್ ಬೇಕಿತ್ತು. ನೆಕ್ಸ್ಟು ಹೋಗ್ತಾ ಇದ್ದೇವೆ ಈಗ ಪೇಟೆಗೆ. ಚಿಕನ್ ಎಲ್ಲ ತಗೊಂಡು ಬಂದಿದ್ದೇನೆ, ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಇವತ್ತು. ಹಾಗೆ ಇಲ್ಲೆಲ್ಲ ಐಟಮ್ಸ್ ಇಟ್ಟಿದ್ದೇನೆ ಫ್ರೈ ಎಲ್ಲ ಮಾಡೋಕ್ಕೆ. ಇಲ್ಲಿ ನಾನೀಗ ನೀರುಳ್ಳಿ ಮತ್ತು ಮೆಣಸು ಎಲ್ಲ ಹಾಕಿ ಚಿಕನನ್ನು ಬೇಯಿಸ್ತಾ ಇದ್ದೇನೆ. ಚಿಕನ್ ಎಲ್ಲ ಬೇಯಿಸಿ ಆದಮೇಲೆ ಅಲ್ಲಿ ಕಡಿಲಿಕ್ಕೆ ಸಹ ಹಾಕಿದ್ದೇನೆ. ಕಡ್ದದನ್ನು ಇದಕ್ಕೆ ಚಿಕನ್ಗೆ ಮಿಕ್ಸ್ ಮಾಡಿ ಒಂದು ಕುದಿಸಿ ತೆಗೆಯೋದು. ಹಾಗೆ ಇದಕ್ಕೆ ಅದು ಪುಳಿ ಮುಂಚಿ ಹೇಗೋ ಮಾಡಿದ್ದೇನೆ, ಅದಕ್ಕೆ ಪುಳಿ ಮುಂಚಿ ಪೌಡ್ರು ಅಂತ ತಂದೇನೆ, ಸ್ವಲ್ಪ ಖಾರಕ್ಕೆ ಅಂತೇಳಿ. ಹುಡಿ ಸಹ ಸ್ವಲ್ಪ ಹಾಕುವ ಅಂತೇಳಿ, ಟೇಸ್ಟ್ ಆಗ್ತದೆ ಆಗ. ಹಾಗೆ ಚಿಕನ್ ಪುಳಿ ಮುಂಚಿ ಆದಮೇಲೆ ಇಲ್ಲಿ ಕಬಾಬ್ ಕಾಯಿಸ್ತಾ ಇದ್ದೇನೆ. ಹಾಗೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಅಂದರೆ ನನ್ನ ಹಸ್ಬೆಂಡ್ನ ಕಸಿನ್ಸ್. ಇದು ನನ್ನ ಮಧ್ಯಾಹ್ನದ ಊಟ. ಹಾಗೆ ನನ್ನ ಫ್ರೆಂಡ್ ಸಹ ಬಂದಳು ಮಧ್ಯಾಹ್ನ. ನನಗೋಸ್ಕರ ಅಂತ ಹೇಳಿ ಒಂದು ಕೇಕ್ ತಂದಿದ್ದಾಳೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಕೋಳಿ ರೊಟ್ಟಿ ಮತ್ತು ಕೋಳಿ ಸಾರು, ಹಾಗೆ ನೆಕ್ಸ್ಟ್ ಕಬಾಬ್. ಇಷ್ಟು ಮಾಡಿದ್ವಿ ಸಿಂಪಲಾಗಿ. ಹಾಗೆ ನೈಟ್ ನಾನು ವಿಶಾಲ್ ಮಾರ್ಟಿಗೆ ಹೋಗುವ ಅಂತ ಹೊರಟಿದ್ದೆ. ಹಾಗೆ ಇನ್ನೊಂದು ಸರ್ಪ್ರೈಸ್ ಇತ್ತು ನನಗೆ. ಇನ್ನೊಂದು ಸರ್ಪ್ರೈಸ್ ಅಂತೇಳಿದರೆ, ನನ್ನ ಹಸ್ಬೆಂಡ್ನ ಕಸಿನ್ಸ್ ಎಲ್ಲ ಕೇಕ್ ತಂದಿದ್ರು ನನಗೋಸ್ಕರ. ಸೆಕೆಂಡ್ ಕೇಕ್ ನನ್ನ ಈ ದಿನದಲ್ಲಿ. ಹಾಗೆ ನಾವೆಲ್ಲ ಕೇಕ್ ಕಟ್ ಮಾಡ್ತಾ ಇದ್ದೇನೆ ಈಗ.
ಯಾರಲ್ಲ ಅವಳು ಹುಡುಗಿ? ಮೊದಲು ಸರಿಯಾಗಿ ಮಾತಾಡೋದು ಕಲೆ. ಎಲ್ಲರೂ ಅಕೌಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇವರಿಗೆ ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಬರೀ ಡೌಗಳು ನಿಮ್ದು. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಬರೀ ಇಂಥದೆಯಾ? ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ತ್ಡೇ ಎಲ್ಲ ಮುಗಿದ ಮೇಲೆ ನಾವು ವಿಶಾಲ್ ಮಾರ್ಟಿಗೆ ಹೋದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು, ಒಂದು ಮಗುವಿತ್ತು, ಬರ್ತ್ಡೇ ಶಾಪಿಂಗ್ ಇತ್ತು. ಹಾಗೆ ನಾವು ಒಂದು ಬರ್ತ್ಡೇ ಶಾಪಿಂಗ್ ಮಾಡುವ ಅಂತ ಡ್ರೆಸ್ ಇದು. ಹಾಗೆ ನಾನು, ಮಗಳು ಮತ್ತು ಕಸಿನ್ಸ್ ಎಲ್ಲ ಹೋಗಿದ್ವಿ. ನೀವಿನ್ನೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.